ಸುರಂಗ ರಸ್ತೆ ಯೋಜನೆಗೆ ಜಲ ಕಂಟಕ ಎದುರಾಗಿದೆ. ಸುರಂಗ ರಸ್ತೆ ಯೋಜನೆಯಿಂದ ಶುರುವಾಗಲಿದೆಯಾ ನೀರಿಗೆ ತತ್ವಾರ? ಸುರಂಗ ಮಾರ್ಗದ ಸುತ್ತಮುತ್ತ ಸೃಷ್ಟಿಯಾಗಲಿದೆಯಾ ಅಂತರ್ಜಲ ಕುಸಿತ? ಬೋರ್ವೆಲ್ ಕೊರೆತಕ್ಕೆ ಬೀಳಲಿದೆಯಾ ಶಾಶ್ವತ ಫುಲ್ ಸ್ಟಾಪ್ ಅನ್ನುವಂತ ಪ್ರಶ್ನೆ. ಟನಲ್ ರಸ್ತೆ ಹಾದು ಹೋಗುವ ಏರಿಯಾಗಳಲ್ಲಿ ಕೊಳವೆ ಬಾವಿ ಮುಚ್ಚುವಂತ ಸ್ಥಿತಿ ಬಂದಿದೆ. ಮೊದಲ ಹಂತದ ಟನಲ್ ರಸ್ತೆಯಿಂದ ಜಲ ಕಂಟಕದ ಆತಂಕ ಎದುರಾಗ್ತಾ ಇದೆ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ನ ಹೊರಗೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಸಕಲ ಸಿದ್ಧತೆಗಳು ನಡೆದಿದೆ. ರಾಜ್ಯ ಸರ್ಕಾರ ಹಾಗೂ ಬಿಬಿಎಂಪಿ ಅನುದಾನದಲ್ಲಿ ಈ ಯೋಜನೆಯ ನಿರ್ಮಾಣವನ್ನು ಮಾಡಲಾಗ್ತಾ ಇದೆ. ಈ ಸಂಚಾರ ದಟ್ಟಣೆಯ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಏನೋ ಮುಂದಾಗಿದೆ. ಆದರೆ ಇದರಿಂದ ಅಂತರ್ಜಲ ಮಟ್ಟ ಕುಸಿಯುವಂತ ಒಂದು ಭೀತಿ ಎದುರಾಗಿರುವಂಥದ್ದು. ಸಹಜವಾಗಿಯೇ ಆತಂಕ ಎದುರಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಸುರಂಗ ರಸ್ತೆಗಳಿಂದ ಜಲಕಂಟಕ ಎದುರಾಗ್ಬಿಡುತ್ತಾ ಅನ್ನೋ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ ನಾಗೇಶ್, ಕಾರ್ಯದರ್ಶಿ ಕರ್ನಾಟಕ ರಿಂಗ್ ಓನರ್ಸ್, ಇವ್ರನ್ನ ಮಾತಾಡಿಸಿದ್ದಾರೆ. ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಟನೆಲ್ ರೋಡ್ ಬರ್ತಾ ಇದೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಇಂದ ಹೆಬ್ಬಾಳ, ಹಾಗೇನೆ ನಾಯಂಡಹಳ್ಳಿಯಿಂದ KR ಪುರಂ ವರೆಗೆ ಈಗ ಮೊದಲ ಹಂತವಾಗಿ ಹೆಬ್ಬಾಳದಿಂದ ಆಗ್ತಾ ಇರೋದು. ಇದರ ಎಫೆಕ್ಟ್ ಯಾವ ರೀತಿ ಆಗ್ಬೋದು? ನೀರಿನ ಅಭಾವ ಸೃಷ್ಟಿ ಆಗುತ್ತೆ ಅನ್ನೋ ಆತಂಕ ಇದೆ, ಹೌದಾ ಅಲ್ವಾ? ಖಂಡಿತ ಹೌದು. ನೀರಿನ ಅಭಾವ ಖಂಡಿತ ಸೃಷ್ಟಿ ಆಗ್ತದೆ. ಯಾಕಂತ ಹೇಳಿದರೆ ಅಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ನಾಗರಿಕರಿಗೆ, ಸಾರ್ವಜನಿಕರಿಗೆ ನೀರಿನ ಅಭಾವ ಖಂಡಿತ ಉಂಟಾಗ್ತದೆ. ಮತ್ತು ಕೆಳಗಡೆ ಎಲ್ಲೆಲ್ಲಿ ಸುರಂಗ ಮಾರ್ಗದ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾರೆ ಅಲ್ಲಿ ಬೋರ್ವೆಲ್ಲನ್ನು ಡ್ರಿಲ್ ಮಾಡಲಿಕ್ಕಾಗಲ್ಲ ಒಂದು. ಮತ್ತು ಎಕ್ಸಿಸ್ಟಿಂಗ್ ಬೋರ್ವೆಲ್ಗಳು ಏನಿದ್ದಾವೆ ಅದನ್ನು ಕೂಡ ಅವರು ಮುಚ್ತಾ ಹೋಗ್ಬಿಡ್ತಾರೆ. ಹಾಗಾಗಿ ಈ ಕಡೆಯಿಂದ ಒಂದು 50 ಮೀಟ್ರ್, ಆ ಕಡೆಯಿಂದ 50 ಮೀಟ್ರ್ ಅಂದರೆ 100 ಮೀಟ್ರ್ ರೇಡಿಯಸ್ನಲ್ಲಿ ಯಾವುದೇ ನೀರಿನ ಮೂಲಗಳನ್ನು ನಾವು ಪಡೀಲಿಕ್ಕಾಗಲ್ಲ. ಹಾಗಾಗಿ ಸಾರ್ವಜನಿಕರಿಗೆ ಇದರಿಂದ ತುಂಬ ನೀರಿನ ಅಭಾವ ಉಂಟಾಗಿ ಅಲ್ಲಿ ವಾಸ ಮಾಡಲಿಕ್ಕೆ ಕೂಡ ಆಗಲ್ವೇನೋ ಅನ್ನೋ ಸ್ಥಿತಿ ಕೂಡ ಉಂಟಾಗ್ತದೆ ಸರ್ ಇದರಲ್ಲಿ. ಸರಿ, ಮುಖ್ಯವಾಗಿ ಹೆಬ್ಬಾಳದಿಂದ ಹೋಗುವಂಥ ಮಾರ್ಗಗಳು ನಾವು ನೋಡಿದ್ರೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಂದ್ರೆ ಕೋರಮಂಗಲ ಆ ಒಂದು ಭಾಗಗಳೇನಿದೆ ಅಲ್ಲಿ ಒಂದು ರೀತಿಯಲ್ಲಿ ಹಾರ್ಡ್ ವಾಟರ್ ಇರುತ್ತೆ. ಆ ಒಂದು ಮಾರ್ಗ ಸುತ್ತಮುತ್ತ ಎಲ್ಲರೂ ಕೂಡ ಜನರಿಗೆ ಒಬ್ಬೊಬ್ಬರೇ ರೈಸ್ ಮಾಡ್ತಿದ್ದಾರೆ. ಈ ಒಂದು ಹಂತದಲ್ಲಿ ಏನು ಟ್ರಾಫಿಕ್ ಜಾಮನ್ನು ಕಡಿಮೆ ಮಾಡ್ಲಿಕ್ಕೆ ಸರ್ಕಾರನ ಮುಂದಾಗ್ತಾ ಇದೆ ಹೊರತು ನಮಗೆ ಕುಡಿಲಿಕ್ಕೆ ದಿನಬಳಕೆಗೆ ನೀರೇ ಇರಲ್ವೇನೋ ಅನ್ನೋಂತಹ ಒಂದಿಷ್ಟು ಇಶ್ಯೂಗಳನ್ನು ರೈಸ್ ಮಾಡ್ತಿದ್ದಾರೆ. ಎಷ್ಟು ಪ್ರಮಾಣದಲ್ಲಿ ಇವರು ಡೀಪ್ ಆಗಿ ಕೊರೆಯಬಾರ್ದು, ಅಥವಾ ನಿವಾಸಿಗರಿಗೆ ಯಾವ ರೀತಿ ನೀರಿನ ಸಮಸ್ಯೆ ಮುಂದಿನ ಭವಿಷ್ಯದಲ್ಲಿ ಆಗುವಂಥದ್ದು? ಸರ್, ಟನೆಲ್ ರೋಡ್ ಮಾಡ್ತಕ್ಕಂಥದ್ದು ಟ್ರಾಫಿಕನ್ನು ಕಡಿಮೆ ಮಾಡೋ ದೇಶನಲ್ಲೇ ತುಂಬ ಒಳ್ಳೆಯದೇ. ಆದರೆ ಇಲ್ಲಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ ನೀರು ಅಷ್ಟೇ ಅವಶ್ಯಕತೆ. ಬಟ್ ನೀರಲ್ಲಿ ಒಂದು ಸಾರಿ ಟನಲ್ ರೋಡ್ ಬಂತು ಅಂದರೆ ನೀವು ಯಾವುದೇ ಆಳಗಳನ್ನು ಯಾವುದೇ ಮಟ್ಟದಲ್ಲಿ ಮಾಡಲಿಕ್ಕೆ ಆಗಲ್ಲ. ಈವನ್ ಓಪನ್ ವೆಲ್ಗಳನ್ನು ಕೂಡ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನೀರನ್ನು ಬಸಿಯುವಿಕೆ ಅಥವಾ ಹರಿಯುವಿಕೆ ಎರಡನ್ನೂ ಕೂಡ ಅವರು ನಿಲ್ಲಿಸಬೇಕಾಗ್ತದೆ. ಹಾಗಾಗಿ ಬೋರ್ವೆಲ್ಲನ್ನು ಕೊರಿತಕ್ಕಂಥ ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ. ಸರ್, ಈ ಥರದೊಂದು ಯೋಜನೆ ಮಾಡಬೇಕಾದ್ರೆ ಸಾರ್ವಜನಿಕರ ಅಭಿಪ್ರಾಯನೂ ಸರ್ಕಾರ ಪಡಬೇಕಿತ್ತು ಅಥವಾ BBMP ಪಡಬೇಕಿತ್ತು ಅಂತ ಅನಿಸುತ್ತಾ ತಮಗೆ? BBMP ಪಡಿಬೇಕು ಅಂದರೆ ಜನಗಳು ಅವ್ರಿಗೆ ತೊಂದರೆ ಆಗೋದನ್ನ ಯಾರೂ ಸಹಿಸ್ಕೊಳ್ಳಲ್ಲ. ಈಗ ರೋಡ್ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲವು ಜನ ರೋಡೇ ಬಿಟ್ಕೊಡಲ್ಲ. ನಿಮ್ಗೆ ಗೊತ್ತಿರ್ತದೆ, ಒಂದೊಂದು ಮನೆಗಳು ಹಂಗೆ ರೋಡಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಅದರಿಂದ ಎಷ್ಟೋ ವರ್ಷಗಳ ಕಾಲ ಕೋರ್ಟ್ನಲ್ಲಿ ದಾವೆ ಹೂಡ್ತಕ್ಕಂಥದ್ದು, ಅದು ರೋಡ್ ಪರಿಹಾರ ಆಗದೇನೆ ರೋಡ್ ನಿಂತೋಗಿರ್ತಕ್ಕಂಥ ಉದಾಹರಣೆಗಳನ್ನು ನಾವು ಬಹಳಷ್ಟು ಜಾಗಗಳಲ್ಲಿ ಬೆಂಗಳೂರಲ್ಲಿ ಸದಾ ನೋಡ್ತೀವಿ. ಇಲ್ಲೇನೇ ನಮ್ಮ ನಾಗರಬಾವಿ ಇರ್ಬೋದು, ಹೆಬ್ಬಾಳ ಇರ್ಬೋದು, ಎಷ್ಟೋ ಕಡೆ ಕೋರ್ಟ್ ಕೇಸ್ ಹಾಕೊಳ್ಳತಕ್ಕಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ತಾನೇನೋ ಕಷ್ಟಪಟ್ಟು ದುಡಿದು ಒಂದು ಮನೆ ಕಟ್ಕೊಂಡಿರ್ತಾರೆ, ಅವರು ಬದಲಾವಣೆ ಮಾಡೋಕ್ಕಾಗಲ್ಲ. ಅಲ್ಲೇ ಉಳ್ಕೊಂಡ್ಬಿಟ್ಟು ಬಹಳಷ್ಟು 150 ವರ್ಷ, 80 ವರ್ಷ, 100 ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವರು ಬಂದು ಈ ಜಾಗನ ಬಿಟ್ಕೊಳ್ಳಿಕ್ಕೆ ಅವ್ರು ಒಪ್ಕೊಳ್ಳಲ್ಲ. ಹಾಗಾಗಿ ಏನೇ ನೋಟಿಸ್ ಕೊಟ್ಟು ಸಾರ್ವಜನಿಕರ ಅಭಿಪ್ರಾಯ ಪಡ್ಕೊಂಡ್ರೆ 100ಕ್ಕಿಂತ 50% ಮೇಲ್ಗಡೆ ಜನ ಒಪ್ಕೊಳ್ಳಲ್ಲ ಮಾಡೋಕ್ಕೆ. ಇಲ್ಲಿನ ಮಣ್ಣಿನ ಮತ್ತು ಇದರ ಅಂಶಗಳನ್ನು ನೋಡಿಕೊಂಡು ಅಥವಾ ನೀರಿನ ಅಂತರ್ಜಲದ ಮಟ್ಟವನ್ನು ನೋಡಿಕೊಂಡು ತೆಗಿಬೇಕಾಗತ್ತೆ. ನಿಮ್ಮ ಅನುಭವದ ಪ್ರಕಾರ ಅಥವಾ ನಿಮ್ಮ ಕೆಲವೊಂದಿಷ್ಟು ಸಜೆಷನ್ ಹೇಳೋ ಪ್ರಕಾರ ಯಾವ ಪ್ರಮಾಣದಲ್ಲಿ ಸುರಂಗ ಕೊರಿಬೇಕು, ಎಫೆಕ್ಟ್ ಆಗದ ರೀತಿಯಲ್ಲಿ ಏನಾದರೂ ಸೊಲ್ಯೂಷನ್ ಇದೆಯಾ? ಸರ್, ಇಲ್ಲಿ ಕೆಲವು ಜಾಗಗಳಲ್ಲಿ ಮಣ್ಣಿನ ಅಂತರ ಕಡಿಮೆ ಇದೆ. ಏನು ಕೆಲವು ಕಡೆ 15 ಮೀಟ್ರ್ ಇದೆ, 12 ಮೀಟ್ರ್ ಇದೆ, ಕೆಲವು ಕಡೆ 30 ಮೀಟ್ರ್ವರೆಗೂ ಹೋಗಿದೆ. ಹಾಗಾಗಿ ಅವರು ಅದನ್ನು ಮೊದಲೇ ಸಾಯಿಲ್ ಸರ್ವೆ ಮಾಡಿಕೊಂಡು ರಿಪೋರ್ಟ್ಗಳನ್ನು ತೆಗೆದುಕೊಂಡು ಅವರು ಸುರಂಗ ಮಾರ್ಗಗಳನ್ನು, ಈ ಟನೆಲ್ ಮಾರ್ಗಗಳನ್ನು ಮಾಡ್ತಾರೆ. ಹಾಗಾಗಿ ಅದು ನಾವು ಏನು ಹೇಳಲಿಕ್ಕಾಗಲ್ಲ. ಆ ಭೂಮಿನಲ್ಲಿ ಬೆಂಗಳೂರಲ್ಲಿ ಒಂದೇ ಲೆವೆಲಲ್ಲಿ ಭೂಮಿ ಎಲ್ಲೂ ಇಲ್ಲ. ಕೆಲವೊಂದು ಇಷ್ಟೆಲ್ಲ ದೊಡ್ಡದು 80 ಕಿಲೋಮೀಟರ್ ರೇಡಿಯಸ್ನಲ್ಲಿ 5 ಮೀಟ್ರಿಂದ ಹಿಡ್ಕೊಂಡು 100 ಮೀಟ್ರ್ವರೆಗೂ ನಮಗೆ ಕಲ್ಲು ಸಿಗದಿರೋಕ್ಕೆ ಅವಕಾಶಗಳೆಲ್ಲ ಇದೆ ಕೆಲವು ಕಡೆ. ಹಾಗಾಗಿ ಅದ್ರ ಮೇಲೆ ನಿರ್ಧಾರ ಮಾಡ್ಕೊಂಡು ಮಾಡ್ತಾರೆ. ಬಟ್ ಮಿನಿಮಮ್ 12ರಿಂದ ನನ್ನ ಲೆಕ್ಕ ಒಂದು 30 ಮೀಟ್ರ್ವರೆಗೂ ಭೂಮಿಯಲ್ಲಿ ಸಾಯಿಲ್ ಖಂಡಿತ ಇದೆ ಎಲ್ಲ ಕಡೆ.
ಒಟ್ಟಾರೆ ಇದು ಈ ಸುರಂಗ ಮಾರ್ಗ ಸಂಚಾರ ದಟ್ಟಣೆಯನ್ನು ಬೆಂಗಳೂರಲ್ಲಿ ನಿಯಂತ್ರಣ ಮಾಡ್ಬೋದು. ಆದರೆ ಸುತ್ತಮುತ್ತಲ ಆದಂತಹ ರಸ್ತೆ ಹಾದು ಹೋಗುವಂತಹ ಸುತ್ತಮುತ್ತಲ ಜನರುಗಳು ಕೂಡ ಇದು ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುವಂತಹ ಸಾಧ್ಯತೆಗಳಿದೆ. ಇದನ್ನು ಸರ್ಕಾರ ಯಾವ ನಿಟ್ಟಿನಲ್ಲಿ ಪರಿಗಣಿಸಿದೆ, ಯಾವ ಸುರಕ್ಷತೆ ಮಾನದಂಡಗಳು ಇಟ್ಕೊಂಡು ಕೆಲಸ ಮಾಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ನದಾಫ್ ಜೊತೆ ಗಣೇಶ್ ಹೆಗಡೆ, TV5 ಬೆಂಗಳೂರು.